ದ್ವೇಷ ಭಾಷಣ ತಡೆ ಕಾಯ್ದೆ ಕಮಲ ಕೆಂಡ. ಈ ಕಾಯ್ದೆಯ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದ್ದಕ್ಕೆ ಶೋಭಕ್ಕ ಯತ್ನಾಳ್ ಬಿವೈವಿ ವಾದ ಏನ್ ಗೊತ್ತಾ? ದ್ವೇಷ ಭಾಷಣ ತಡೆ ಕಾಯ್ದೆ ಬಗ್ಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗುತ್ತಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಸಾಲು ಸಾಲು ಬಿಜೆಪಿ ನಾಯಕರು ಈ ದ್ವೇಷ ಭಾಷಣ ತಡೆ ಕಾಯ್ದೆ ಬಗ್ಗೆ ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನ ಬಿಜೆಪಿ ನಾಯಕರು ವಿರೋಧಿಸುತ್ತಿರೋದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ, ಕೋಮು ಗಲಭೆ, ಕಾನೂನು ಸುವ್ಯವಸ್ಥೆ ಹದಗೆಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ವಿಧೇಯಕ ಮಂಡನೆ ಮಾಡಿದೆ. ಜನಾಂಗೀಯ ನಿಂದನೆ, ಭಾಷೆ, ಜನಸ್ಥಳ, ಜಾತಿ, ಧರ್ಮ ಆಧರಿಸಿ ದ್ವೇಷದ ಅಪರಾಧ ಮತ್ತು ದ್ವೇಷ ಭಾಷಣ ಮಾಡೋದು ಈ ವಿಧೇಯಕದಡಿ ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಮಸೂದೆ ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಒಪ್ಪಿಗೆ ಪಡೆದು ರಾಜ್ಯಪಾಲರ ಸಹಿಗೆ ಕಳಿಸಿಕೊಡಲಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ನಾಯಕರು ಈ ಮಸೂದೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವೆ ಶೋಭಾ ಕರಂದ್ಲಾಜೆ ಅವರು, ಕಾಂಗ್ರೆಸ್ ಸರ್ಕಾರ ವಿಷಯಾಂತರ ಮಾಡಲು ಹಲವಾರು ಅಸ್ತ್ರಗಳನ್ನು ಬಳಸುತ್ತಿದೆ. ಅದರಲ್ಲಿ ದ್ವೇಷ ಭಾಷಣ ತಡೆ ಕಾಯ್ದೆ ಕೂಡ ಒಂದಾಗಿದೆ. ಕಾಂಗ್ರೆಸ್ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಷಡ್ಯಂತ್ರ ಇದಾಗಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ನಡೆಯುತ್ತಿಲ್ಲ, ಕುರ್ಚಿ ಕಿತ್ತಾಟ ನಡೆಯುತ್ತಿದೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ, ಸಿದ್ದರಾಮಯ್ಯ ಮುಂದುವರಿಯಬೇಕಾ ಅನ್ನೋದೇ ಚರ್ಚೆ ನಡೆಯುತ್ತಿದೆ. ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಯುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ದ್ವೇಷ ಭಾಷಣ ತಡೆ ಕಾಯ್ದೆ ಅನ್ನೋದು ಕಾಂಗ್ರೆಸ್ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಷಡ್ಯಂತ್ರವಾಗಿದೆ. ನಮ್ಮೆಲ್ಲರ ಬಾಯಿ ಮುಚ್ಚಿಸಲು ಕಾಂಗ್ರೆಸ್ ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಅದನ್ನು ಅವರು ಎತ್ತಿ ತೋರಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ನಾಯಕ ಕೆಎಸ್ ಈಶ್ವರಪ್ಪ ಕೂಡ ದ್ವೇಷ ಭಾಷಣ ತಡೆ ಕಾಯ್ದೆಯ ಬಗ್ಗೆ ಕಿಡಿಕಾರಿದ್ದಾರೆ. ಈ ಕಾಯ್ದೆಗೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಪರಿಣಾಮ ಅಂದು ದೇಶದಲ್ಲಿ ಕಾಂಗ್ರೆಸ್ ನೆಲಕಚ್ಚಿತ್ತು. ಈಗ ಹಿಂದೂ ನಾಯಕರನ್ನ ಹತ್ತಿಕ್ಕಲು ತಂದಿರುವ ಕರಾಳ ಶಾಸನದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲಕಚ್ಚಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಹಿಂದೂ ನಾಯಕರನ್ನ, ಹಿಂದೂ ಸಂಘಟನೆಗಳನ್ನ ಜೈಲಿಗೆ ಕಳಿಸುವ ವ್ಯವಸ್ಥಿತ ಕಾರಣಕ್ಕಾಗಿ ಈ ಮಸೂದೆ ರೂಪಿಸಿದೆ ಅಂತ ಹೇಳಿದ್ದಾರೆ. ಇನ್ನ ದ್ವೇಷ ಭಾಷಣ ವಿರೋಧಿ ವಿಧೇಯಕದ ಮೂಲಕ ಮಾಧ್ಯಮಗಳ ಧ್ವನಿಯನ್ನ ಹತ್ತಿಕ್ಕುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಲು ಹೊರಟಿದೆ ಅಂತೇಳಿ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ವಿಪಕ್ಷಗಳ ಧ್ವನಿಯನ್ನ ದಮನ ಮಾಡಲು ಹೊರಟಿದ್ದಾರೆ. ಮುಂದಿನ ವಾರ ನಾನು, ವಿಪಕ್ಷ ನಾಯಕರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದೇವೆ. ಸರ್ಕಾರದ ಈ ಜನವಿರೋಧಿ ನಡೆಯನ್ನ ರಾಜ್ಯಪಾಲರ ಗಮನಕ್ಕೆ ತಂದು ಮಧ್ಯಸ್ಥಿಕೆ ವಹಿಸಲು ಕೋರುತ್ತೇವೆ. ಕಾಂಗ್ರೆಸ್ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾನ್ಯ ರಾಜ್ಯಪಾಲರು ಮಾಡಬೇಕೆಂಬ ಮನವಿ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. ದ್ವೇಷ ಭಾಷಣ ತಡೆ ಕಾಯ್ದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಲ್ಲ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ತಿರುಗೇಟು. ರಾಜ್ಯದ ಉಭಯ ಸದನಗಳಲ್ಲಿ ಅಂಗೀಕಾರ ಪಡೆದಿರುವ ರಾಜ್ಯ ಸರ್ಕಾರದ ದ್ವೇಷ ಭಾಷಣ ತಡೆ ಕಾಯ್ದೆ ಅತ್ಯಂತ ಮಹತ್ವದ ಹಾಗೂ ಪ್ರಸ್ತುತ ಕಾಲಘಟ್ಟಕ್ಕೆ ಅಗತ್ಯವಾದ ಕಾಯ್ದೆ ಅಂತೇಳಿ ನಾನು ದೃಢವಾಗಿ ನಂಬುತ್ತೇನೆ. ಈ ಕಾಯ್ದೆ ಕುರಿತು ಸದನದಲ್ಲಿ ಸಾಧಕ ಬಾಧಕ ಚರ್ಚಿಸುವುದಕ್ಕಿಂತ ಮೊದಲೇ ಕೆಲ ಹಿತಾಸಕ್ತಿಗಳ ಮುಖವಾಡಗಳು ಬಯಲಾದವು. ಈ ಮಸೂದೆಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಿದೆ ಅಂತೇಳಿ ಅಪಪ್ರಚಾರ ಶುರು ಮಾಡಿದ್ರು. ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಳೆದ 12 ವರ್ಷಗಳಿಂದ ಹತ್ತಿಕ್ಕುವವರೇ ಆರೋಪ ಮಾಡುತ್ತಿರೋದು ಹಾಸ್ಯಾಸ್ಪದ ಅಂತೇಳಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆರ್ಟಿಕಲ್ ಬಗ್ಗೆ ಇಲ್ಲಿ ಉಲ್ಲೇಖಿಸಲು ಇಚ್ಛಿಸುತ್ತೇನೆ. ಆರ್ಟಿಕಲ್ 19(1)A ನಾಗರಿಕರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಒತ್ತಿ ಹೇಳಿದೆ. ಹಾಗಾದ್ರೆ ಈಗ ನಮ್ಮ ಸರ್ಕಾರ ತರುತ್ತಿರುವ ಕಾಯ್ದೆ ಈ ಆರ್ಟಿಕಲ್ ನ ವಿರುದ್ಧವಲ್ಲವೇ ಎಂಬ ಪ್ರಶ್ನೆ ಮೂಡಬಹುದು. ಆದ್ರೆ ಖಂಡಿತ ಅಲ್ಲ. ನಮ್ಮ ಅದೇ ಸಂವಿಧಾನದ ಆರ್ಟಿಕಲ್ 19(2) ಸಾರ್ವಜನಿಕ ಶಾಂತಿ, ಸೌಹಾರ್ದತೆ, ರಾಷ್ಟ್ರದ ಏಕತೆ ಮತ್ತು ನೈತಿಕತೆಗಾಗಿ ಆರ್ಟಿಕಲ್ 19(1)A ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರವನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಹೀಗಾಗಿ ಈ ಕಾಯ್ದೆ ಸಂವಿಧಾನದ ಆರ್ಟಿಕಲ್ 19(2) ಅಡಿ ಬರಲಿದೆ ಎಂಬುದನ್ನ ಮೊದಲಿಗೆ ಸ್ಪಷ್ಟಪಡಿಸುತ್ತೇನೆ ಅಂತೇಳಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಿಮಗೆ ನೆನಪಿರಬಹುದು, ಇತ್ತೀಚೆಗೆ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಸರಣಿ ಕೊಲೆಗಳು, ಕೋಮು ಗಲಭೆಗಳು ನಡೆದವು. ಅಮಾಯಕ ಹಿಂದುಳಿದ ಜಾತಿಗೆ ಸೇರಿದ ಮಕ್ಕಳು ಕೊಲೆ ಮಾಡುತ್ತಿದ್ದಾರೆ. ಹಿಂದುಳಿದ ಜಾತಿಗೆ ಸೇರಿದ ಮಕ್ಕಳೇ ಕೊಲೆಯಾಗ್ತಿದ್ದಾರೆ. ಕೊನೆಗೆ ಹಿಂದುಳಿದ ಜಾತಿಗಳ ಮಕ್ಕಳೇ ಜೈಲಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈ ಎಲ್ಲ ಗಲಭೆಗಳ ಹಿಂದೆ ಇದ್ದಿದ್ದು ಉದ್ರೇಕಕಾರಿ ದ್ವೇಷ ಭಾಷಣಗಳೇ ಹೊರತು ದೇಶ ಪ್ರೇಮದ ಭಾಷಣಗಳಲ್ಲ. ದ್ವೇಷ ಭಾಷಣ ಎಂದ್ರೆ ಕೇವಲ ಬರೀ ಮಾತಲ್ಲ, ಅದು ಸಮಾಜ ವಿಭಜಿಸುವ ಕೋಮುವಾದಿಗಳ ಅಸ್ತ್ರ. ದ್ವೇಷ ಭಾಷಣಗಳಿಂದ ಭಾರತ ಜಾಗತಿಕವಾಗಿಯೂ ತಲೆ ತಗ್ಗಿಸುವಂತಾಗಿದೆ. ಬಿಜೆಪಿ ಅಧಿಕೃತ ವಕ್ತಾರೆ ನೂಪುರ್ ಶರ್ಮಾ ಹಾಗೂ ದೆಹಲಿಯ ಬಿಜೆಪಿ ಮಾಧ್ಯಮ ಘಟಕದ ಅಧ್ಯಕ್ಷ ನವೀನ್ ಕುಮಾರ್ ಜಿಂದಾಲ್ ಎಂಬುವವರು ಪ್ರವಾದಿ ಮಹಮ್ಮದ್ ಅವರ ಬಗ್ಗೆ ಮಾಧ್ಯಮಗಳಲ್ಲಿ ಆಡಿದ ದ್ವೇಷಪೂರಿತ ಮಾತುಗಳು ದೇಶದಲ್ಲಿ ಭಾರಿ ಹಿಂಸೆಗೆ ಕಾರಣವಾಯಿತು. ಜಾಗತಿಕವಾಗಿ ಭಾರತದ ಉತ್ಪನ್ನಗಳನ್ನು ನಿಷೇಧಿಸುವಂತೆ ಒತ್ತಡ ಶುರುವಾಯಿತು. ಕೊನೆಗೆ ಆಗಿನ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಕುವೈತ್ ಪ್ರವಾಸದಲ್ಲಿದ್ದಾಗ ದ್ವೇಷ ಭಾಷಣದ ಬಗ್ಗೆ ಪ್ರತಿಕ್ರಿಯೆ
ಪ್ರತಿಕ್ರಿಯೆ ನೀಡುವಂತಾಯ್ತು. ಇದು ಭಾರತಕ್ಕೆ ರಾಜತಾಂತ್ರಿಕ ಹಿನ್ನಡೆಯಲ್ಲವೇ? ಭಾರತಕ್ಕಾದ ಜಾಗತಿಕ ಅವಮಾನವಲ್ಲವೇ? ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. 2023ರ ಒಂದೇ ವರ್ಷದಲ್ಲಿ 668 ದ್ವೇಷ ಭಾಷಣದ ಕೇಸ್. IHL ಸಂಶೋಧನಾ ಸಂಸ್ಥೆಯ ವರದಿ ಅಂಶಗಳನ್ನು ನೋಡಿದ್ರೆ ದಿನದಿಂದ ದಿನಕ್ಕೆ ಭಾರತದಲ್ಲಿ ಹೆಚ್ಚಾಗುತ್ತಿರುವ ದ್ವೇಷ ಭಾಷಣದ ಅಪಾಯಗಳ ಬಗ್ಗೆ ಅರ್ಥವಾಗುತ್ತದೆ. 2023 ಒಂದೇ ವರ್ಷದಲ್ಲಿ ದೇಶದ ಹಲವು ಕಡೆ 668 ದ್ವೇಷ ಭಾಷಣದ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ 413 ಪ್ರಕರಣಗಳು ದಾಖಲಾಗಿವೆ. ಅಷ್ಟೇ ಅಲ್ಲ, ಅತಿ ಹೆಚ್ಚಿನ ದ್ವೇಷ ಭಾಷಣಗಳು ದಾಖಲಾಗಿರೋದು ಚುನಾವಣೆ ಸಂದರ್ಭದಲ್ಲಿ. ಹಾಗಾದ್ರೆ ದ್ವೇಷ ಭಾಷಣದಿಂದ ಚುನಾವಣೆಯಲ್ಲಿ ಲಾಭ ಪಡೆಯುತ್ತಿರುವವರು ಯಾರು? ಇಂದು ಈ ಮಸೂದೆಯನ್ನ ವಿರೋಧ ಮಾಡುತ್ತಿರುವವರೇ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. IPC ಇದ್ದಿದ್ರೆ ಈ ಮಸೂದೆಯ ಅಗತ್ಯ ಬರುತ್ತಿರಲಿಲ್ಲ. ದ್ವೇಷ ಭಾಷಣಗಳನ್ನು ತಡೆಯಲು ಈ ಹಿಂದೆ IPCಯಲ್ಲಿ ಅವಕಾಶವಿತ್ತು. IPC ಇಂಡಿಯನ್ ಪೀನಲ್ ಕೋಡ್ ಈಗ ಅಸ್ತಿತ್ವದಲ್ಲಿದ್ದರೆ ಈ ಕಾಯ್ದೆ ಮಂಡಿಸುವ ಅಗತ್ಯವೇ ಸರ್ಕಾರಕ್ಕೆ ಬರುತ್ತಿರಲಿಲ್ಲ. ಆದ್ರೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ IPC ಬದಲಿಗೆ BNS ತೆಗೆದುಕೊಂಡು ಬಂದ್ರು. ಹಿಂದೆ IPCಯಲ್ಲಿ ದ್ವೇಷ ಭಾಷಣ ತಡೆಗೂ ಸಶಕ್ತ ಸೆಕ್ಷನ್ಗಳಿದ್ವು. ಆದ್ರೆ ಈಗ BNS ನಲ್ಲಿ ದ್ವೇಷ ಭಾಷಣದ ಅಪರಾಧ ಸೆಕ್ಷನ್ಗಳನ್ನು ದುರ್ಬಲಗೊಳಿಸಲಾಗಿದೆ. ಯಾವುದೇ ದ್ವೇಷ ಭಾಷಣ ಮಾಡಿ ಸಾವು ನೋವಿಗೆ ಕಾರಣವಾಗುವ ಆರೋಪಿ BNS ಸೆಕ್ಷನ್ಗಳ ಪ್ರಕಾರ ಸುಲಭವಾಗಿ ಜಾಮೀನು ಪಡೆಯಬಹುದು. ಕೆಳ ನ್ಯಾಯಾಲಯ ಜಾಮೀನು ನೀಡದಿದ್ದರೆ ಹೈಕೋರ್ಟ್ ಸುಲಭವಾಗಿ ಜಾಮೀನು ನೀಡಬಹುದು. ದ್ವೇಷ ಭಾಷಣದ ಆರೋಪಿಯನ್ನು ನೇರವಾಗಿ ಬಂಧಿಸುವ ಅಧಿಕಾರವೇ ಪೊಲೀಸರಿಗೆ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದ ಕಾಯ್ದೆಯಡಿ ಅಂತವರಿಗೆ ಜಾಮೀನು ನೀಡಲು ಪೊಲೀಸರಿಂದಲೂ ಸೂಕ್ತ ವಿಚಾರಣೆ ಇಲ್ಲದೆ ಕೆಳ ನ್ಯಾಯಾಲಯದಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಈ ಕಾಯ್ದೆ ಕೇವಲ ಕಾನೂನಲ್ಲ, ಇದು ಸಂವಿಧಾನ ರಕ್ಷಿಸುವ ಸಾಧನ ಅಂತೇಳಿ ಕಾಂಗ್ರೆಸ್ MLC ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಈ ಕಾಯ್ದೆಯ ಅಗತ್ಯ ಯಾಕಿದೆ ಗೊತ್ತಾ? ಮಾಧ್ಯಮ, ಸಾಮಾಜಿಕ ಜಾಲತಾಣ, ಸಾರ್ವಜನಿಕ ಸಭೆಗಳು ಎಲ್ಲೆಡೆ ಹೊಣೆಗಾರಿಕೆಯ ಕೊರತೆ ಕಾಣಿಸುತ್ತಿದೆ. ಹಾಗಾಗಿಯೇ ದ್ವೇಷ ಭಾಷಣಕಾರರು ಹೀರೋಗಳಾಗುತ್ತಿದ್ದಾರೆ. ದಕ್ಷಿಣ ಕನ್ನಡದ ಒಬ್ಬ ಸಂಘ ಪರಿವಾರದ ನಾಯಕನ ಮೇಲೆ 13 ದ್ವೇಷ ಭಾಷಣ ಪ್ರಕರಣಗಳಿವೆ. ಒಂದು ಪ್ರಕರಣದ ಜಾಮೀನು ಷರತ್ತು ಉಲ್ಲಂಘಿಸದೆ ಇನ್ನೊಂದು ಪ್ರಕರಣ ನಡೆಯಲು ಸಾಧ್ಯವಿಲ್ಲ. ಹಾಗಿದ್ರೂ ಮತ್ತೊಂದು ಪ್ರಕರಣದಲ್ಲಿ ಹೇಗೆ ಜಾಮೀನು ಸಿಗುತ್ತದೆ? ಯಾಕಂದ್ರೆ ಕಾಯ್ದೆಯ ಸೆಕ್ಷನ್ಗಳು ದುರ್ಬಲವಾಗಿವೆ. ಹೀಗಾಗಿ ನಾವು ಈ ಕಾಯ್ದೆ ಜಾರಿಗೆ ತಂದು ಪೊಲೀಸರು ಮತ್ತು ನ್ಯಾಯಾಂಗದ ಕೈ ಬಲಪಡಿಸುತ್ತೇವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಇದು ಎಲ್ಲರಿಗೂ ಅನ್ವಯಿಸುವ ಕಾಯ್ದೆ. ಇದು ಯಾವುದೇ ಧರ್ಮ, ಜಾತಿ, ಪಕ್ಷ, ಸಂಘಟನೆಗಳಿಗೆ ಸಂಬಂಧಿಸಿದ ಕಾಯ್ದೆಯಲ್ಲ. ಕರ್ನಾಟಕದ ಎಲ್ಲ ಜನಕೋಟಿಗೂ ಅನ್ವಯಿಸುವ ಕಾಯ್ದೆ. ರಾಜ್ಯ ಸರ್ಕಾರ ಟೀಕಾಕಾರರ ಬಾಯಿ ಮುಚ್ಚಿಸಲು ದ್ವೇಷ ಭಾಷಣ ತಡೆ ಕಾಯ್ದೆ ತಂದಿದೆ ಅಂತೇಳಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಟೀಕೆ ಎನ್ನುವುದು ದ್ವೇಷವಲ್ಲ, ಭಿನ್ನಾಭಿಪ್ರಾಯ ಅನ್ನೋದು ಅಪರಾಧವಲ್ಲ. ಅವೆರಡು ಪ್ರಜಾಪ್ರಭುತ್ವದ ಸೌಂದರ್ಯ. ಸರ್ಕಾರವನ್ನ, ವ್ಯವಸ್ಥೆಯನ್ನ, ಪಟ್ಟಭದ್ರ ಹಿತಾಸಕ್ತಿಗಳು, ಚಲನೆ ಕಳೆದುಕೊಂಡ ಗುಡ್ಡು ಸಂಪ್ರದಾಯಗಳನ್ನ ಟೀಕಿಸುವ, ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕುಗಳನ್ನ ಈ ಕಾಯ್ದೆ ಮೊಟಕುಗೊಳಿಸಬಾರದು ಕೂಡ. ಆದ್ರೆ ಹಿಂಸೆಗೆ ಪ್ರಚೋದನೆ, ಒಂದು ಸಮುದಾಯದ ವಿರುದ್ಧ ವಿಷಬೀಜ ಬಿತ್ತುವುದು, ಸಮಾಜವನ್ನ ಒಡೆಯುವ ಮಾತನಾಡುವುದು ಸ್ವಾತಂತ್ರ್ಯವಲ್ಲ, ಅದು ಅಪರಾಧ. ಭಾರತದಲ್ಲಿ ಈವರೆಗೆ ದ್ವೇಷ ಭಾಷಣವನ್ನ ವ್ಯಾಖ್ಯಾನಿಸುವ ಅಥವಾ ಶಿಕ್ಷಿಸುವ ಸ್ವತಂತ್ರ ಕಾನೂನಿಲ್ಲ. ಬದಲಾಗಿ ಪೊಲೀಸರು BNS ಚೆದುರಿದ ಬಿಡಿ ಸೆಕ್ಷನ್ಗಳನ್ನ ಅವಲಂಬಿಸಬೇಕಾಗಿದೆ. ಹೀಗಾಗಿ ದ್ವೇಷ ಭಾಷಣದ ಪ್ರಕರಣದಲ್ಲಿ ಆಗಾಗ್ಗೆ ಬಂಧನವಾಗ್ತಿದ್ರು ಶಿಕ್ಷೆ ವಿಧಿಸುವಿಕೆ ವಿರಳವಾಗಿದೆ. NCRB ರಿಪೋರ್ಟ್ 2020ರಲ್ಲಿ ಕೇವಲ 20.2% ಇತ್ತು. ಇದರಿಂದ ಆರೋಪಿಗಳಿಗೆ ಮಾತ್ರ ಶಿಕ್ಷೆ ಪ್ರಕಟವಾಗಿದೆ. ದ್ವೇಷ ಭಾಷಣ ಎನ್ನುವುದು ಅಪರಾಧಗಳು ಸಂಜ್ಞೇಯವಾಗಿದ್ದು ಪೊಲೀಸರಿಗೆ ವಾರೆಂಟ್ ಇಲ್ಲದೆ ಬಂಧಿಸಲು ಅವಕಾಶ ನೀಡುತ್ತದೆ. ಆದ್ರೆ BNS ಪ್ರಕಾರ ಅದು ಸಾಧ್ಯವಾಗುತ್ತಿರಲಿಲ್ಲ. ಸೆಕ್ಷನ್ 66A IT ಕಾಯ್ದೆ ರದ್ದುಗೊಳಿಸಿದ ನಂತರ ಆನ್ಲೈನ್ ದ್ವೇಷ ಭಾಷಣ ವಿರುದ್ಧ ಕಾಯ್ದೆಯೇ ಇಲ್ಲದಂತಾಗಿದೆ. ಹೀಗಾಗಿಯೇ ನಾವು ದ್ವೇಷ ಭಾಷಣ ತಡೆಗೆ ಕಾಯ್ದೆ ಜಾರಿಗೆ ತಂದಿದ್ದೇವೆ ಅಂತೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಹಾಗಾದ್ರೆ ದ್ವೇಷ ಭಾಷಣ ತಡೆ ವಿಧೇಯಕದ ಬಗ್ಗೆ ನಡೆಯುತ್ತಿರೋ ಈ ಚರ್ಚೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.